ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶುಭ ಶುಕ್ರವಾರ. ಈ ದಿನದ ವಿಶೇಷತೆ ಏನು? ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ? ನೀವು ಕಳಿಸಿರುವಂತಹ ಸಂದೇಶವೇನು? ಆ ಸಂದೇಶಕ್ಕೆ ಪರಿಹಾರವೇನು? ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಶುಭ ಶುಕ್ರವಾರದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭಶ್ಚಾನೇಕಥಾ ಯಶ್ರಿತೌ ವಾಚನ್ನ ಸದದಾತು ಅನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ಸಪ್ತಮಿ ತಿಥಿ, ಜ್ಯೇಷ್ಠ ನಕ್ಷತ್ರ. ಈ ದಿವಸ ಶುಕ್ರವಾರ ಸಹಜವಾಗಿ ನಮ್ಮ ಮನೆಗಳಲ್ಲಿ ಒಂದು ವಾಡಿಕೆ ಇರುತ್ತೆ. ಹೆಣ್ಣುಮಕ್ಕಳು ಪಾಪ ಅನುಸರಿಸ್ಕೊಂಡು ಬಂದಿದ್ದಾರೆ. ಮಂಗಳವಾರ ಮತ್ತು ಶುಕ್ರವಾರ ಸ್ತ್ರೀಯರು ಅಭ್ಯಂಗ ಸ್ನಾನ, ತಲೆಗೆ ಸ್ನಾನ ಮಾಡಬೇಕು ಅಂತ ಇದೆ. ಆ ಥರ ಪಾಪ ಎಷ್ಟೋ ಮನೆಗಳಲ್ಲಿ ಅದಿದೆ. ಶುಕ್ರವಾರ ಆದರೆ ಅದೊಂದು ರೀತಿಯ ಒಂದು ಸ್ವಚ್ಛತೆ, ನಿರ್ಮಲತೆ. ಅದು ಆ ತಲೆಗೆ ಹಾಕಿ ಸ್ನಾನ ಮಾಡಿ ಮಡಿ ವಸ್ತ್ರವನ್ನು ಉಟ್ಟರೆ, ಮಡಿ ಅಂದರೆ ಇನ್ನೇನಿಲ್ಲ, ಶುಭ್ರ ವಸ್ತ್ರ ಅಂತ. ಅದನ್ನು ಉಟ್ಟರೆ ಒಂದು ಸಹಜವಾಗಿ ಮನಸ್ಸಿನ ಒಳಗಿಂದ ಒಂದು ನಿರ್ಮಲತೆ ಏರ್ಪಾಡಾಗ್ಬಿಡುತ್ತೆ. ಈ ದಿವಸ ಒಂದು ಒಳ್ಳೆ ಪೂಜೆಗೂ ಹಾಗೆ ಸಿದ್ಧ ಆಗುತ್ತೆ ಮನಸ್ಸು. ಅಚ್ಚುಕಟ್ಟಾಗಿ ಒರೆಸಿದ್ರೇ, ದೇವರ ಮನೆಯನ್ನು ಚೆನ್ನಾಗಿ ಒರೆಸಿದ್ರೇ ಒಂದು ನಿರ್ಮಲ ಭಾವನೆ ಉಂಟಾಗುತ್ತೆ. ಆ ರೀತಿಯಲ್ಲಿ ಪಾಪ ಈ ದಿವಸ ಮಹಾಲಕ್ಷ್ಮಿ ಪೂಜೆ ಮಾಡ್ತಕ್ಕಂಥದ್ದೆಲ್ಲ ತಮಗೆ ಬಂದಿದೆ. ಅದು ಸಂಸ್ಕಾರದಿಂದಾಗಿ ಬಂದಿರತಕ್ಕಂಥ ಒಳ್ಳೆಯದು ಆಚರಣೆ, ಅದನ್ನು ಮಾಡಬೇಕು. ಆದರೆ ಅದರ ಜೊತೆಗೆ ಮನಸ್ಸಿನ ಭಾವನೆಯನ್ನು ಸಮರ್ಪಣೆ ಮಾಡುವಾಗ ಮಹಾಲಕ್ಷ್ಮಿಗೆ ಅಷ್ಟೇ ನಾವು ಹೇಗೆ ಶುಚಿಯಾದವೋ, ಸ್ನಾನ ಮಾಡಿ ನಾವು ಎಲ್ಲ 25 ಬಕೆಟ್ ಸ್ನಾನ ಮಾಡಿಬಿಟ್ವಿ ಅಚ್ಚುಕಟ್ಟಾಗಿ, ನೀರು ಖಾಲಿ ಆಯಿತು, ಕೊಳೆ ಸ್ವಲ್ಪ ಮಟ್ಟಿಗೆ ಹೋಯಿತು. ಆದರೆ ಮನಸ್ಸಿನಲ್ಲಿ ಇದೆಯಲ್ಲ ಕೊಳೆ, ಅದನ್ನು ನಿವಾರಣೆ ಮಾಡ್ಕೊಂಡು ಕೂತ್ಕೋಬೇಕು ಆ ಪೀಠದ ಮುಂದೆ ಅಥವಾ ಆ ಮಹಾಲಕ್ಷ್ಮಿ ಮುಂದೆ ಕೂತಾಗ. ಹಾಗೆ ಮನಸ್ಸಿನಲ್ಲೂ ಒಂದು ರಾಶಿ ಕೊಳೆ ಇಟ್ಟುಕೊಂಡು ಕೂತ್ರೆ ಮಹಾಲಕ್ಷ್ಮಿಗೆ ಅದು ಗೊತ್ತಾಗದೇ ಏನೂ ಅಲ್ಲ. ಬರೀ ಹೊರಗಡೆ ಚೆನ್ನಾಗಿ ತೊಳೆದುಬಿಟ್ಟು ಒಳಗಡೆ ಗಲೀಜಾಗಿದ್ದರೆ, ಒಂದು ಅನ್ನ ಕುಕ್ಕರ್ ಹೊರಗಡೆ ಚೆನ್ನಾಗಿ ತೊಳೆದು ಬಿಡೋದು, ಒಳಗಡೆ ನೋಡಿದ್ರೆ ನೆನ್ನೆದೆಲ್ಲ ಇದೆ, ಆ ಥರ ಆಗಿಬಿಡುತ್ತೆ. ಮುಖ್ಯವಾಗಿ ಬೇಕಾಗಿರೋದು ಒಳಗೆ ತೊಳಿಬೇಕು ಪಾತ್ರೆಯನ್ನು. ಗಲೀಜಾಗಿರೋ ಪಾತ್ರೆ ಚೆನ್ನಾಗಿ 20 ಸಲ ಅಲ್ಲಿ ಕ್ಲೀನ್ ಮಾಡ್ಕೋಬೇಕು. ಹೊರಗೆ ತೊಂದರೆ ಇಲ್ಲ, ಹೊರಗೆ ಏನೋ ಒಂದು ಸಣ್ಣ ಪುಟ್ಟ ಮಸಿ ಇದ್ದರೂ ನಡೆಯುತ್ತೆ, ಅದು ನಮ್ಗೆ ಯಾವುದು ತಾಗೋದಿಲ್ಲ. ಹಾಗೆ ನಾವು ಮಹಾಲಕ್ಷ್ಮಿ ಪೂಜೆಗೆ ಕುಳಿತಾಗ ಮನಸ್ಸು ಹಾಗೆ ನಿರ್ಮಲ ಮಾಡ್ಕೋಬೇಕು. ಎಲ್ಲ ಆ ಚಿತ್ತ ಚಾಂಚಲ್ಯದಿಂದಾಗಿ ಉಂಟಾಗ್ತಕ್ಕಂಥ ಬೇರೆ ಬೇರೆ ಆಕರ್ಷಣೆಗಳ ಕೊಳಕಿದೆಯಲ್ಲ, ಅದನ್ನು ನಾವು ಮೊದಲು ಅದನ್ನು ಶುಚಿಗೊಳಿಸಿ, ಅದಕ್ಕಾಗಿಯೇ ಪೂಜೆಯ ಸಂಕಲ್ಪ ಆದ ನಂತರ ಪೂರ್ವದಲ್ಲಿಯೇ, ಸಂಕಲ್ಪಕ್ಕೂ ಪೂರ್ವದಲ್ಲಿಯೇ ಪ್ರಾಣಾಯಾಮ ಅಂತ ಹೇಳಿದೆ. ಪ್ರಾಣವನ್ನು, ಆಯಾಮ ಅಂದರೆ ಏನು? ತಗೊಳ್ಳೋದು. ಪ್ರಾಣ ಅಂದ್ರೇನು? ಗಾಳಿ. ಆ ಉಸಿರನ್ನು ನೀವು ಒಳಗೆ ಎಳೆದು ಅದನ್ನು ಕುಂಭಕ ಅಲ್ಲಿ ಕ್ಷಣಕಾಲ ನಿಲ್ಲಿಸಿ ಮತ್ತು ಅದನ್ನು ಹೊರಗೆ ಬಿಡ್ತಕ್ಕಂಥದ್ದು. ಇದು ಮೂಲಕ ಚಿತ್ತಶುದ್ಧಿ ಏರ್ಪಾಡಾಗತ್ತೆ. ಚಿತ್ತಶುದ್ಧಿ ಆದಮೇಲೆ ಕರ್ಮಕ್ಕೆ ಬರಬೇಕು. ಮನಸ್ಸಿನ ಶುದ್ಧಿ ಮಾಡಿಕೊಂಡು ಕರ್ಮಕ್ಕೆ ಬರಬೇಕು. ಆಗ ಕರ್ಮವೂ ಶುದ್ಧಿಯಾಗುತ್ತೆ. ನೀವು ಮಾಡ್ತಕ್ಕಂಥ ಪೂಜೆಯು ಪುಣ್ಯ ಸಂಗ್ರಹಕ್ಕೆ ಒಂದು ದಾರಿಯಾಗತ್ತೆ. ಹೀಗಾಗಿ ಬಾಹ್ಯಾಭ್ಯಂತರ ಎರಡೂ ಶುಚಿತ್ವ ಬೇಕು. ಮಹಾಲಕ್ಷ್ಮಿ ಮುಂದೆ ನಾನು ಸುಳ್ಳು ಆರೋಪ ಮಾಡಿಕೊಂಡು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಮನಸ್ಸಿನ ಒಳಗಿನ ಶುಚಿತ್ವದಿಂದಾಗಿ ಮಹಾಲಕ್ಷ್ಮಿಗೆ ತುಂಬ ಹತ್ತಿರ ಆಗ್ತೀನಿ ನಾನು. ಈ ಸಂಗತಿ ನಮಗೆ ಗೊತ್ತಾಗಬೇಕು. ನೀವು ಪೂಜೆಗೆ ಹೋಗೋ ಮುನ್ನ ಇದನ್ನು ಅರ್ಥ ಮಾಡಿಕೊಳ್ಳಿ ಅನ್ನೋ ಕಾರಣಕ್ಕೆ ನಿಮ್ಮ ಮುಂದೆ ನಿವೇದನೆ ಮಾಡಿದ್ದಾಯಿತು. ನಾವು ಹೆಚ್ಚು ಕಾಲ ನೋಡಿ ಆಲೋಚನೆಗಳಿಂದ ವಿರಕ್ತರಾಗಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಕ್ಷಣ ಆಲೋಚನೆ ಬರ್ತಾ ಇರುತ್ತೆ. ಮನಸ್ಸು ಹಾಗೆ ಮರ್ಕಟ, ಸಾಕ್ಷಾತ್ ಕೋತಿ. ಹಾಗೆಯೇ ಮನಸ್ಸು ಮರ್ಕಟ ಅಂತ ಹೇಳಿದ್ದು. ಅದನ್ನು ನಾವು ಹಿಡಿದಿಡೋದು ಬಹಳ ಕಷ್ಟ. ನಾವು ಧ್ಯಾನ, ನಾವು ಪೂಜೆ, ಆ ಸಮಯದಲ್ಲಿ ಆ ಪ್ರಯತ್ನ ಮಾಡಬೇಕು. ಒಂದು ದಿನಕ್ಕಾಗಲ್ಲ ಇದು. ಸತತ ಅಭ್ಯಾಸ, ನಿರಂತರ ಅಭ್ಯಾಸದಿಂದ ಮಾನಸಿಕ ಶುಚಿತ್ವ ಗಳಿಸಲಿಕ್ಕೆ ಸಾಧ್ಯವಾಗುತ್ತೆ.
ಈ ಪ್ರಯತ್ನ ಇವತ್ತಿನಿಂದ ಪ್ರಾರಂಭ ಆಗಲಿ. ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ನಾವು ಬಾಹ್ಯ ಶುದ್ಧಿ ಅಂದರೆ ಆ ದೇವರ ಪೀಠವನ್ನು ಒರೆಸಿ ತೊಳೆದು ಎಲ್ಲ ರೀತಿ ಪೂಜೆ ಮಾಡ್ತೀವಿ. ಆದರೆ ನಾವು ಆಂತರಿಕವಾಗಿ ಶುದ್ಧಿಗೊಂಡು ಆ ತಾಯಿಯನ್ನು ಪ್ರಾರ್ಥನೆ ಮಾಡಿದಾಗ ಬೇಗ ಆಕೆಯ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗಾದರೆ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನೆಲ್ಲ ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ತಿಪಟೂರಿನಿಂದ ಮೋಹನ್ ಲಾಲ್ ಅವರು ಕಳಿಸಿದ್ದಾರೆ. ಮೋಹನ್ ಲಾಲ್ ಅವರ ಜನ್ಮ ದಿನಾಂಕ 13/3/1979. ಹುಟ್ಟಿದ ಸಮಯ ಮಧ್ಯಾಹ್ನ 2:15. ಆರೋಗ್ಯ ಹಾಗೆ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮೋಹನ್ ಲಾಲ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ವೃತ್ತಿ ಹೌದು ಪ್ರಶ್ನೆ ಶಾಸ್ತ್ರಿಗಳೇ. ಕಳಿಸಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನ. ಮೊದಲು ಆರೋಗ್ಯ ಗಮನಿಸ್ಕೊಳ್ಳೋಣ. ಯಾಕಂದರೆ ಆರೋಗ್ಯ ಚೆನ್ನಾಗಿದ್ದರೆ ಕೆಲಸ ಮಾಡಬಹುದು, ಸಂಪಾದನೆ ಮಾಡಬಹುದು. ಹೀಗಾಗಿ ಲಗ್ನಾಧಿಪತಿ ನಿಮ್ಮ ಜಾತಕದಲ್ಲಿ ತುಂಬ ಬಲಹೀನ. ನೀಚಾರಿ ಷಷ್ಠ ವ್ಯಯ ಸಂಶ್ರಿತಾ ಹಿ ಶುಭಾ ಪ್ರಯಚ್ಯಂತ್ಯಶುಭಾನಿ ಸರ್ವೇ ಅಂತ ಒಂದು ಶಾಸ್ತ್ರದಲ್ಲೂ ಮಾತಿದೆ. ಲಗ್ನಾಧಿಪತಿ ನೀಚನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ. ನೀಚ ಅರಿಷಷ್ಠ ವ್ಯಯ ಈ ಸ್ಥಾನಗಳಲ್ಲಿ ಗ್ರಹಗಳಿದ್ದಾಗ ಬಲಹೀನತೆಯನ್ನು ಸೂಚಿಸುತ್ತೆ. ಹೀಗಾಗಿ ಆರೋಗ್ಯ ಬಹಳ ಮುಖ್ಯ. ಈಗ ಕಾಲವನ್ನು ಗಮನಿಸಿದ್ರೆ ನಿಮಗೆ ರಾಹು ಬೃಹಸ್ಪತಿ ಸಂಧಿಶಾಂತಿ ಬೇರೆ ನಡೀತಾ ಇದೆ. ಹೀಗಾಗಿ ಆರೋಗ್ಯದ ಕಡೆ ಗಮನ ತಗೋಬೇಕು ತಾವು. ಸಂಧಿಶಾಂತಿ, ರಾಹು ಬೃಹಸ್ಪತಿ ಸಂಧಿಶಾಂತಿಯನ್ನು ಮಸ್ಟ್ ಆ್ಯಂಡ್ ಶುಡ್ ತಪ್ಪದೇ ಈ ಒಂದು ವಾರದಲ್ಲೇ ಮಾಡಿಸಿದ್ರೆ ತುಂಬ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ಗ್ರಹ ಶಾಂತಿ ಇದು ತುಂಬ ಸಹಾಯ ಮಾಡುತ್ತೆ. ಇದನ್ನು ಮೊದಲು ಮಾಡಿ. ಇನ್ನು ವೃತ್ತಿಗೆ ಸಂಬಂಧಿಸಿದ ಹಾಗೆ ಚೆನ್ನಾಗಿದೆ, ಆತಂಕ ಬೇಡ. ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ, ಧನಸ್ಥಾನದಲ್ಲಿದ್ದಾನೆ. ಅಷ್ಟೇ ಅಲ್ಲ, ಉಚ್ಚಸ್ಥಾನ ಬೇರೆ. ಹೀಗಾಗಿ ಸ್ವಚ್ಛೇ ಪೂರ್ಣಂ ಸ್ವತ್ರಿಕೋಣೇ ತ್ರಿಪಾದಂ ಅಂತ ಶಾಸ್ತ್ರ ಹೇಳುವ ಹಾಗೆ ಉಚ್ಚಸ್ಥಾನದಲ್ಲಿದ್ದಾಗ ಗ್ರಹ ತುಂಬ ಶುಭ ಫಲ ಕೊಡುತ್ತೆ. ಹೀಗಾಗಿ ವೃತ್ತಿಯ ಕಡೆ ಆಲೋಚನೆ ಬೇಡ, ಅದು ನಡೀತೆ ಅದ್ರ ಪಾಡಿಗೆ. ಆರೋಗ್ಯದ ಕಡೆ ಗಮನ ತಗೋಬೇಕು ಅನ್ನೋದನ್ನು ನಿಮ್ಮ ಜಾತಕವೇ ತೆರೆದಿಡ್ತಾ ಇದೆ. ಇದನ್ನು ಮಾಡಿಸಿ, ಸಂಧಿಶಾಂತಿ ತಪ್ಪದೆ ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮೈಸೂರಿನಿಂದ ಗೋಪಾಲ್ ಕೃಷ್ಣ ಅವರು ಕಳಿಸಿದ್ದಾರೆ. ಗೋಪಾಲ್ ಕೃಷ್ಣ ಅವರ ಜನ್ಮ ದಿನಾಂಕ 27/4/1982. ಹುಟ್ಟಿದ ಸಮಯ ಸಂಜೆ 5:35. ಎಷ್ಟು ದುಡಿದ್ರೂ ಕೂಡ ಉಳಿತಾಯವಾಗ್ತಾ ಇಲ್ಲ, ಪರಿಹಾರವನ್ನು ತಿಳಿಸ್ಕೊಡಿ. ಅದರ ಜೊತೆಗೆ ಆರೋಗ್ಯ ಸಮಸ್ಯೆ ಕೂಡ ಇದೆ, ಅದಕ್ಕೂ ಪರಿಹಾರವನ್ನು ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗೋಪಾಲ್ ಕೃಷ್ಣ ಅವರ ಪ್ರಶ್ನೆ ಒಂದು ಹಣಕಾಸು ಮತ್ತು ಆರೋಗ್ಯ ಎರಡು ಪ್ರಶ್ನೆ ಕಳಿಸಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ನಿಮ್ಮ ಜಾತಕ ಗಮನಿಸಿದ್ರೆ ಇದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಧನಾಧಿಪತಿ, ಹಣ ಯಾರು ತಂದು ಕೊಡ್ತಾನೋ ಆ ಅಧಿಪತಿ 6ನೇ ಷಷ್ಠ ಸ್ಥಾನದಲ್ಲಿ ಹೋಗಿ ಕೂತಿದ್ದಾನೆ. ಷಷ್ಠ ಅದು ಸಾಲದ ಮನೆ. ಹೀಗಾಗಿ ಸಾಲದ ಮನೆಗೆ ಧನಾಧಿಪತಿ ಹೋದಾಗ ಏನಾಗುತ್ತೆ, ಸಾಲ ಮಾಡಿದ ಹಣ ಇರುತ್ತೆ ನಮ್ಮ ಹತ್ರ, ಒರಿಜಿನಲ್ ನಾವು ಸಂಪಾದಿಸಿದ ಹಣ ಇರೋದಿಲ್ಲ. ಅಂಥದ್ದೊಂದು ಲಕ್ಷಣ ಇದು ಏರ್ಪಾಡಾಗ್ಬಿಟ್ಟಿದೆ. ಈಗ ಪ್ರಸ್ತುತ ನಿಮಗೆ ಶನಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರ ನೋಡಿ, ಅದೇ ಅಧಿಪತಿ ಕಾಲ ನಡೀತಾ ಇದೆ. ಇದು ನಿಮಗೆ ಬಾಧಕವಾಗಿರೋದು. ಹೀಗಾಗಿ ಶುಕ್ರನಿಗೆ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತಿದೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಲಕ್ಷ್ಮೀ ಸನ್ನಿಧಾನ ಇದ್ದರೆ ಲಕ್ಷ್ಮೀ ಸನ್ನಿಧಾನಕ್ಕೆ ಪ್ರತಿ ಶುಕ್ರವಾರ ಸ್ವಲ್ಪ ತುಪ್ಪ, ಸ್ವಲ್ಪ ಅವರೆಕಾಳು ಇವೆರಡನ್ನು ತಪ್ಪದೇ ಪ್ರತಿ ಶುಕ್ರವಾರ ತಗೊಂಡು ಹೋಗ್ಕೊಡಿ. ಹೀಗೆ 16 ಶುಕ್ರವಾರ ಮಾಡಿ, ತುಂಬ ಸಹಾಯವಾಗುತ್ತೆ. ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಆರೋಗ್ಯ, ಹಣ ಎರಡನ್ನು ಷಷ್ಠದಲ್ಲಿದೆ ನಾವು ಶುಕ್ರ. ಹೀಗಾಗಿ ಅದೇ ಕಾಲವು ನಡೀತಾ ಇರೋದ್ರಿಂದ ರೋಗಬಾಧೆಯೂ ಉಂಟಾಗ್ಬಿಡುತ್ತೆ. ಹೀಗಾಗಿ ದುರ್ಗಾ ಕವಚ ಹಾಗೂ ಶುಕ್ರನಿಗೆ ಈ ನಾನು ಹೇಳಿದಂಥ ಪರಿಹಾರ ಇದನ್ನು ಮಾಡಿ 16 ಶುಕ್ರವಾರ ಶ್ರದ್ಧೆಯಿಂದ, ನಾನೀಗಷ್ಟೇ ಹೇಳಿದ್ನಲ್ಲ, ಮನಸ್ಸಿನ ಕೊಳೆಯನ್ನು ತೆಗೆದು ಆ ಮನಸ್ಸಿಗೆ ಸ್ನಾನ ಮಾಡಿಸಿ ಭಗವತಿ ಮುಂದೆ ಹೋಗಿ ನಿಂತ್ಕೋಬೇಕಂದು ನಾವು. ಆಯಿತು, ನಾನು ಶುಚಿಯಾಗಿ ಬಂದಿದ್ದೀನಿ, ನನ್ನನ್ನು ಸ್ವಲ್ಪ ಅನುಗ್ರಹಿಸುವಂತ ಹಾಗೆ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮಂಗಳೂರಿನಿಂದ ಚಾರ್ವಿ ಅವರ ತಂದೆ ತಾಯಿ ಕಳಿಸಿದ್ದಾರೆ. ಚಾರ್ವಿ ಅವರ ಜನ್ಮ ದಿನಾಂಕ 27/2/2020. ಹುಟ್ಟಿದ ಸಮಯ ಬೆಳಗಿನ ಜಾವ 5:55. ಮಗುವಿನ ಆರೋಗ್ಯ ಹಾಗೆ ಮುಂದಿನ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದರು ಶಾಸ್ತ್ರಿಗಳೇ. ಚಾರ್ವಿ ಅವರ ಪ್ರಶ್ನೆ ಆರೋಗ್ಯದ ಬಗ್ಗೆ, ಶಿಕ್ಷಣದ ಬಗ್ಗೆ ಇದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ಇದು ಕುಂಭ ಲಗ್ನ. ಲಗ್ನದ ಅಧಿಪತಿ ವ್ಯಯದಲ್ಲಿದ್ದಾನೆ. ಮಗುವಿಗೆ ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು, ಈಗ ಮಗುವಿನ ಜಾತಕ ಕೇಳುವಾಗ ಆರೋಗ್ಯ ಪ್ರಧಾನ ಇರ್ತದೆ. ಈಗ ಸದ್ಯಕ್ಕೆ ಅಲ್ಲಿ ಲಗ್ನದಲ್ಲಿ ರವಿ ಬುಧರು ಇದ್ದಾರೆ. ಹೀಗಾಗಿ ಒಂದು ಗ್ರಹಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಪಂಚಮದಲ್ಲಿ ರಾಹು ಇರತಕ್ಕಂಥದ್ದು, ಸ್ವಲ್ಪ ಆರೋಗ್ಯದ ಕಡೆ ಗಮನ ತಗೋಬೇಕು. ಆದರೆ ತುಂಬ ಚೆನ್ನಾಗಿದೆ ಜಾತಕ. ದ್ವಿತೀಯದಲ್ಲಿ
ಏನು ಇರತಕ್ಕಂತಹ ಶುಕ್ರ ಚಂದ್ರ ಈ ಒಳ್ಳೆಯ ಯೋಗ ತುಂಬ ಚೆನ್ನಾಗಿದೆ. ಮತ್ತು ಈಗ ಪ್ರಸ್ತುತ ಬುಧ ದಶೆಯಲ್ಲಿ ನಡೀತಾ ಇರತಕ್ಕಂತಹ ಈಗ ರಾಹುವಿನ ಭಕ್ತಿ, ಈ ಕಾರಣದಿಂದಾಗಿ ಒಂದು ರಾಹುಗ್ರಹ ಶಾಂತಿ ಅಗತ್ಯವಾಗಿ ಬೇಕು, ತಪ್ಪದೇ ಮಾಡಿಸಿ. ಮತ್ತು ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕದ ಉದ್ದು ದಾನ ಮಾಡಿ, ಎಲ್ಲಿಗೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಸಲ್ಲಿಸಿ. ಇದು ತುಂಬ ಸಹಾಯವಾಗುತ್ತೆ, ಆರೋಗ್ಯ ಪುಷ್ಟಿಯಾಗುತ್ತೆ. ಉಳಿದದ್ದು ಆಮೇಲೆಲ್ಲ ನೋಡೋಣ. ಒಂದು 12 ವರ್ಷದವರೆಗೆ ಅಷ್ಟು ತಲೆ ಕೆಡಿಸ್ಕೋಬೇಡಿ. ಆರೋಗ್ಯ, ಮಗುವಿಗೆ ಚೆನ್ನಾಗಿ ಊಟ ಮಾಡಿಸಿ, ಚೆನ್ನಾಗಿ ಮಲಗಿಸಿ. ಮಕ್ಕಳಿಗೆ ತುಂಬ ಮುಖ್ಯವಾಗಬೇಕು ನಿದ್ರೆ. ಹೀಗಾಗಿ ಅದನ್ನು ಮಾಡೋದ್ರಿಂದಾಗಿ ಆರೋಗ್ಯ ಚೇತರಿಕೆ ಆಗಿಬಿಡುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ತುಮಕೂರಿನಿಂದ ಕಾರುಣ್ಯ ಅವರು ಕಳಿಸಿದ್ದಾರೆ. ಕಾರುಣ್ಯ ಅವರ ಜನ್ಮ ದಿನಾಂಕ 10/10/1998. ಹುಟ್ಟಿದ ಸಮಯ ಬೆಳಗ್ಗೆ 9:52. ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕಾರುಣ್ಯ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನ. ಲಗ್ನದಿಂದ ವಿವಾಹದ ಅಧಿಪತಿ ನಿಮ್ಮ ಜಾತಕದಲ್ಲಿ ತುಂಬ ಬಲಹೀನಾಗಿದೆ, ನೀಚ ಸ್ಥಾನದಲ್ಲಿದ್ದಾನೆ. ಆದರೆ ಭಾಗ್ಯಾಧಿಪತಿಯಾದ ಚಂದ್ರ ಸಪ್ತಮ ಸ್ಥಾನದಲ್ಲಿದ್ದಾನೆ. ಆ ತೊಡಕನ್ನು ಚಂದ್ರ ನಿವಾರಿಸ್ತಾನೆ, ಯೋಚನೆ ಮಾಡಬೇಡಿ. ಅದೃಷ್ಟದ ಅಧಿಪತಿ ನಮಗೆ ಯಾವುದೋ ಒಂದು ನಾವು ನಿರೀಕ್ಷೆ ಮಾಡ್ತಕ್ಕಂತಹ ಸ್ಥಾನಕ್ಕೆ ಬಂದು ಕೂತು ಬಿಟ್ಟರೆ, ದೈವವೇ ನೀವು ಯಾವುದನ್ನೋ ಒಂದು ಆಯ್ಕೆ ಮಾಡ್ಕೊಂಡಿರಬಹುದು ನಿಮಗಿಷ್ಟ ಅಂತ, ಆದರೆ ದೈವ ಅದನ್ನು ಪಕ್ಕಕ್ಕೆ ಸರಿಸಿ ನಿಮಗೆ ಯಾವುದು ಒಳ್ಳೆಯದೋ ಅದನ್ನು ತಂದು ಅಲ್ಲಿ ಕೂಡಿಸುತ್ತೆ. ಆ ಫಲವನ್ನು ನಿಮಗೆ ಹರಿವಾಣದಲ್ಲಿಟ್ಟು ಕೊಡುತ್ತೆ. ಇದು ತಗೋ ನೀನು ಅಂತ. ಆ ರೀತಿಯಲ್ಲಿ ನಿಮ್ಮ ಬದುಕಿನಲ್ಲಿ ಏರ್ಪಾಡಾಗಬಹುದು. ಬೇಡದ್ದು ಹೋಗಿ ಅಗತ್ಯವಾದದ್ದು ಯಾವುದು ಔಚಿತ್ಯವೋ ಅದು ಬರುತ್ತೆ, ಯೋಚನೆ ಮಾಡಬೇಡಿ. ಆದರೆ ಶುಕ್ರಗ್ರಹ ಶಾಂತಿ ಮಾಡಿಸಬೇಕು ತಾವು, ತಪ್ಪದೆ ಶುಕ್ರಗ್ರಹ ಶಾಂತಿ ಮಾಡಿಸಿ. ನಿಮಗೆ ಈಗ ನಡೀತಾ ಇರತಕ್ಕಂತಹ ಕಾಲ ನೋಡಿ, ಗುರುವಿನ ದಶೆಯಲ್ಲಿ ಗುರು ಭುಕ್ತಿ ನಡೀತಾ ಇದೆ, ಚೆನ್ನಾಗಿದೆ, ಅನುಕೂಲ ಉಂಟಾಗುತ್ತೆ. ನನಗನ್ಸುತ್ತೆ ಬಹುಶಃ 2026 ಮೇ ಒಳಗೆ ಖಂಡಿತ ಅವಕಾಶ ಇದೆ ವಿವಾಹಕ್ಕೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಇವತ್ತಿನ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಈ ದಿವಸ ಮಾಂದಿಬುದಿಯಾಗಿದೆ. ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಕುಜ, ಕನ್ಯಾ ರಾಶಿಯಲ್ಲಿ ಕೇತು, ವೃಶ್ಚಿಕ ರಾಶಿಯಲ್ಲಿ ಚಂದ್ರ, ಯಥಾ ಪ್ರಕಾರ ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನರಾಶಿಯಲ್ಲಿ ರವಿ, ಬುಧ, ಶುಕ್ರ ಹಾಗೂ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ದ್ವಿತೀಯದ ಗುರುವಿನಿಂದ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರುತ್ತದೆ, ಅನುಕೂಲದ ವಾತಾವರಣ ಇರುತ್ತದೆ. ಅಧ್ಯಯನ ಮಾಡಿದ್ದು, ಓದಿದ್ದು ಚೆನ್ನಾಗಿ ಮನಸ್ಸಿಗೆ ಹೋಗುತ್ತೆ ಮತ್ತು ಒಳ್ಳೆಯ ಮಾತಿನ ಕೌಶಲ್ಯ ಚೆನ್ನಾಗಿರುತ್ತದೆ ಈ ದಿವಸ. ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಹಣ ವಹಿವಾಟು ಎಲ್ಲೂ ಅಷ್ಟು ಲಕ್ಷ ಎಣಿಸದೆ ಒಂದು ನೋಟ್ ಮಿಸ್ ಆಗಲಿಲ್ಲ, ಅಥವಾ ಒಂದು ಅಂಕೆ ಸಂಖ್ಯೆ ಮಿಸ್ ಆಗಲಿಲ್ಲ. ಈ ಥರದ್ದು ಒಂದು ಲಕ್ಷಣ ಚೆನ್ನಾಗಿದೆ. ಇನ್ನು ಈ ದಿವಸ ಕೃಷಿಕರಿಗೆ ಸ್ವಲ್ಪ ನೋಡಿ ಕ್ಲಿಷ್ಟ ವಾತಾವರಣ ಇದೆ, ಸ್ವಲ್ಪ ಕಷ್ಟಪಡಬೇಕಾಗೋದು ಪರಿಸ್ಥಿತಿ. ಯಾಕಂದರೆ ಅಷ್ಟಮದಲ್ಲಿದ್ದಾನೆ ಚಂದ್ರ. ಇದು ಕಾರಣದಿಂದ ಭೂ ವ್ಯವಹಾರಗಳು, ನೀರಿನ ವಿಚಾರ, ಇಂಥ ವಿಚಾರಗಳು ಸ್ವಲ್ಪ ಜಾಗ್ರತೆ ಬೇಕು, ಅದನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ತುಂಬ ಅನುಕೂಲಕರವಾಗಿದೆ. ಶ್ರಮಿಕರಿಗೆ, ಯಾರು ದೇಹವನ್ನು ದಣಿಸಿ ನೋಡಿ, ಪಾಪ ಕೂಲಿ ಕಾರ್ಮಿಕರೆಲ್ಲ, ಇಂಥವರಿಗೆ ತುಂಬ ನಿರಾಸಾಯದಾಯಕ, ಹೆಚ್ಚು ಶ್ರಮ ಇಲ್ಲದೆ ಸ್ವಲ್ಪ ಚೆನ್ನಾಗಿ ಈ ದಿವಸ ಒಳ್ಳೆಯ ರೀತಿಯಲ್ಲಿತ್ತು. ಆ ಥರದ್ದು ಒಂದು ಲಕ್ಷಣ ಇದೆ ಈ ದಿವಸ, ಚೆನ್ನಾಗಿದೆ, ಒಳ್ಳೆಯ ಫಲ. ಜನ್ಮದ ಮಾಂದಿ ಸ್ವಲ್ಪ ಕಣ್ಣಿನ ಬಾಧೆ ಮಾಡುವ ಸಾಧ್ಯತೆ ಇದೆ. ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ಅನಗತ್ಯ ವ್ಯಯ ಸೂಚಿಸ್ತಾ ಇದೆ, ಅದರ ಕಡೆಗೆ ಸ್ವಲ್ಪ ಗಮನ. ನಿಮಗೆ ಅಗತ್ಯ ಇರಲ್ಲ, ಅನ್ವಾಂಟೆಡ್ ಅಂತೀವಲ್ಲ, ಆ ರೀತಿಯಲ್ಲಿ ನೀವು ಇಷ್ಟ ಇರಲ್ಲ, ಅಂಥದಕ್ಕೆ ಖರ್ಚು ಮಾಡಬೇಕಾದ ಒತ್ತಾಯವೋ ಬಲವಂತವೋ ಇನ್ನೇನೋ ಬಂದುಬಿಡುತ್ತೆ. ಈ ಥರದ್ದೊಂದು ತೊಡಕಿದೆ, ಅದ್ರ ಕಡೆಗೆ ಸ್ವಲ್ಪ ಗಮನ ತಗೊಳ್ಳಿ. ಉಳಿದ ಹಾಗೆ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ, ಸಂಗಾತಿ ವಿಚಾರದಲ್ಲಿ ತುಂಬ ಸಾಮರಸ್ಯದ, ಯಾವುದೇ ಕ್ಲೇಶ, ಕಲಹ, ಕದನ ಈ ಥರದ್ದು ಯಾವ ರೇಖೆಯೂ ಇಲ್ಲ, ಆ ರೀತಿಯಲ್ಲಿ ಚೆನ್ನಾಗಿದೆ. ಇನ್ನು ವೃತ್ತಿಯಲ್ಲಿ ಸಹಜವಾಗಿ ಅನುಕೂಲದ ವಾತಾವರಣ ಇದೆ, ಚೆನ್ನಾಗಿದೆ. ಈ ದಿವಸ ಒಂದು ಆ ವ್ಯಯದ ನಿವಾರಣೆಗೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗಿ ಪಂಚಾಮೃತ ಸೇವೆ ಮಾಡಿಸಿ. ಇನ್ನು ಮಿಥುನ್ ರಾಶಿ. ಮಿಥುನ್ ರಾಶಿಯವರಿಗೆ ಈ ದಿವಸ ಲಾಭದಾಯಕ ದಿನ. ವಿದೇಶ ವಹಿವಾಟಿನ ವ್ಯಾಪಾರಗಳು ಇತ್ಯಾದಿ ಇದ್ದರೆ ತುಂಬ ಲಾಭದಾಯಕವಾಗಿದೆ ಈ ದಿವಸ. ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಈ ದಿವಸ. ಯಾರು ನೀವು ಅಂದ್ಕೊಂಡಿರ್ತೀರಲ್ಲ, ಅವರು ನನಗೊಂದು ಸಲಹೆ ಕೊಟ್ಟರೆ ಆ ಥರ ಸಲಹೆ ಸಿಗುತ್ತೆ. ಇನ್ನು ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಇದೆ, ಸ್ನೇಹಿತರ ಸಹಕಾರ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಖಂಡಿತ ಇದೆ, ಹೆಚ್ಚಿನ ಪಾಲು ಚೆನ್ನಾಗಿದೆ. ಸ್ತ್ರೀಯರು
ಹಣಕಾಸಿನ ವಿಚಾರದ ಸ್ವಲ್ಪ ಏಮಾರ್ಬಿಡೋ ಸಾಧ್ಯತೆ ಇರ್ತದೆ, ಹುಷಾರು. ಇದಕ್ಕೆ ನೀವು ಕೂಡ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡಿ. ಕರ್ಕಾಟಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶ್ಯಾಧಿಪತಿ ಪಂಚಮದಲ್ಲಿದ್ದಾಗ ಬುದ್ಧಿ ಚುರುಕಾಗಿರ್ತದೆ, ಆಲೋಚನಾ ಶಕ್ತಿ ಹೆಚ್ಚುತ್ತೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಉನ್ನತ ಅವಕಾಶಗಳು ಏರ್ಪಾಡಾಗುತ್ತೆ, ಒಳ್ಳೆಯ ಮಾರ್ಗದರ್ಶನವೂ ಸಿಗುತ್ತೆ. ವೃತ್ತಿಯಲ್ಲಿ ಅಷ್ಟೇ ತುಂಬ ಚೆನ್ನಾಗಿ ಈ ದಿವಸ. ಸ್ವಲ್ಪ ಅಲ್ಲಿ ಏನಾಗಿದೆ, ಕರ್ಮಸ್ಥಾನದಲ್ಲಿ ಮಾಂದ್ಯ ಬುದ್ಧಿಯಾಗಿದೆ ಈ ದಿವಸ, ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು ಈ ದಿವಸ. ವೃತ್ತಿಯ ಸ್ಥಳದಲ್ಲಿ ವಿಘ್ನಗಳು, ತೊಡಕುಗಳು ಇದನ್ನು ಸೂಚಿಸ್ತಾ ಇದೆ. ಗಣಪತಿ ಪ್ರಾರ್ಥನೆ ಮಾಡಿ, ಗಣಪತಿ ಸನ್ನಿಧಾನಕ್ಕೆ ಹೋಗಿಬಿಟ್ಟು ನೀವು ದೇವಸ್ಥಾನಕ್ಕೆ ಹೋದರೆ ತುಂಬ ಒಳ್ಳೆಯದು. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಬಂಧುಗಳ ಸಹಕಾರ ತುಂಬ ಚೆನ್ನಾಗಿದೆ, ಯಾವುದೇ ಕಿರಿಕಿರಿಯ ವಾತಾವರಣ ಇಲ್ಲ ಈ ದಿವಸ. ಹಿತವಾಗಿ, ನಿಜವಾಗಿ, ನಿಷ್ಕಳಂಕವಾಗಿ ಮಾತಾಡ್ತಕ್ಕಂಥದ್ದು, ಈ ಥರದ್ದೆಲ್ಲ ಒಂದು ಲಕ್ಷಣ ಕಾಣ್ತೀರಾ, ವಾತಾವರಣ ಕಾಣ್ತೀರಾ ಈ ದಿವಸ. ಸಂಗಾತಿಯ ಸಪೋರ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ ಈ ದಿವಸ. ಹೆಚ್ಚಿನ ಅನುಕೂಲ ಇದೆ ಈ ದಿವಸ. ಅದೇ ಆ ತೊಡಕಿನ ನಿವಾರಣೆ, ಗಣಪತಿ ಪ್ರಾರ್ಥನೆ, ಅದು ತುಂಬ ಒಳ್ಳೆಯದು. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿವಸ ನೋಡಿ, ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ. ಧೈರ್ಯ ಅಂದರೆ ಬಲವಾದ ಸಾಹಸ ಮಾಡ್ತಕ್ಕಂಥ ಒಂದು ಕೆಲಸ, ಅದರಲ್ಲಿ ಗೆಲುವು ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ ಈ ದಿವಸ. ನಿಮ್ಮ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರುತ್ತದೆ. ವ್ಯಾಪಾರಿಗಳಿಗೆ ಅನುಕೂಲದ ವಾತಾವರಣ ಇದೆ. ಒಂದು ಸ್ವಲ್ಪ ಸೋಲು ಉಂಟಾಗೋ ಸಾಧ್ಯತೆ ಇದೆ, ಅದರಿಂದಾಗಿ ಮನಸ್ಸಿಗೆ ಸ್ವಲ್ಪ ಬೇಸರ ಆಗೋ ಸಾಧ್ಯತೆಯೂ ಇದೆ. ಹೀಗಾಗಿ ಇದರ ನಿವಾರಣೆಗೆ ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನೇ ಮಾಡಿ, ಅದು ತುಂಬ ಸಹಾಯ ಮಾಡುತ್ತೆ. ಇನ್ನು ತುಲಾರಾಶಿಯವರಿಗೆ ದಿವಸ ತುಂಬ ಚೆನ್ನಾಗಿದೆ, ಮಾತಿನ ಬಲ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಇರ್ತದೆ, ವೃತ್ತಿಯಲ್ಲೂ ಅಷ್ಟೇ ತುಂಬ ಒಳ್ಳೆಯ ವಾತಾವರಣ, ಹಿತವಾದ ವಾತಾವರಣ, ಯಾವುದೇ ಪ್ರೆಷರ್ ಇಲ್ಲದೆ ನಿರಾತಂಕವಾಗಿ ಸಾಗುತ್ತೆ ಕೆಲಸಗಳೆಲ್ಲ. ಸ್ವಲ್ಪ ಮಾನಸಿಕವಾಗಿ ಬೇಸರ ಆಗೋದು ಸಂಗಾತಿಯಿಂದಾಗಿ, ಮನಸ್ಸಿಗೆ ಸ್ವಲ್ಪ ಬೇಜಾರು, ಏನೋ ಒಂದು ಮಾತು ಅಂದ್ಬಿಡ್ತಾರೆ, ಅದನ್ನು ಇಡೀ ದಿವಸ ಕೊರಗು ಹಾಗೆ ಮಾಡಿಬಿಡುತ್ತೆ ಆ ಮಾತು. ನೀವು ಆ ಥರದವರಲ್ಲ, ಆದರೆ ಆ ಥರದೊಂದು ಮಾತು ಕೇಳಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಅದರ ನಿವಾರಣೆಗೆ ಶಿವಶಕ್ತಿಯರ ಆರಾಧನೆ, ಅರ್ಧನಾರೀಶ್ವರ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ತುಂಬ ಚೆನ್ನಾಗಿದೆ, ಅದೃಷ್ಟದ ದಿನ. ಯಾವುದೂ ಕೂಡ ಕೈ ತಪ್ಪಿ ಹೋಗೋದಿಲ್ಲ, ನನ್ನ ಪಾಲಿಗೆ ದಕ್ಕಬೇಕಾದ್ದು ಬಂತು ಅನ್ನೋ ಸಮಾಧಾನ, ನಿಮಗೆ ಸೇರಬೇಕಾದ್ದು ಸೇರುತ್ತೆ, ಆ ಥರದ್ದು ಒಂದು ಲಕ್ಷಣ ಚೆನ್ನಾಗಿದೆ. ಸಂಗಾತಿಯ ಸಪೋರ್ಟ್ ಚೆನ್ನಾಗಿದೆ, ಬುದ್ಧಿಬಲವೂ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ, ಹಿರಿಯ ಬಂಧುಗಳಿಂದ ಸಹಾಯ ಸಿಗುತ್ತೆ, ವೃತ್ತಿಗೂ ಹೆಚ್ಚಿನ ಅನುಕೂಲ ಇದೆ. ಅಧಿಕಾರ ಸ್ತರದಲ್ಲಿ ಸರ್ಕಾರಿ ವಲಯದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಪಾಲು ಚೆನ್ನಾಗಿದೆ. ಸ್ವಲ್ಪ ಶರೀರಕ್ಕೆ ಪೆಟ್ಟು ಬೀಳಬಹುದು, ಹೀಗಾಗಿ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿಯವರಿಗೆ ದಿವಸ ಪ್ರಯಾಣದಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ. ಜೊತೆಗೆ ಸ್ವಲ್ಪ ಹೆಚ್ಚಿನ ಖರ್ಚು ಇದೆ ಈ ದಿವಸ, ಅತಿಯಾದ ವ್ಯಯ ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಕಾಲಿಗೆ ಪೆಟ್ಟಾಗಬಹುದು, ಹುಷಾರು. ಉದರ ಬಾಧೆಯನ್ನು ಸೂಚಿಸ್ತಾ ಇದೆ, ಗಮನ ಇರಲಿ. ಉಳಿದ ಹಾಗೆ ಈ ದಿವಸ ಕೆಲಸದಲ್ಲಿ ಅನುಕೂಲದ ವಾತಾವರಣ ಇದೆ, ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿದೆ ಈ ದಿವಸ. ಈ ದಿವಸ ತಪ್ಪದೆ ಈಶ್ವರ ಸನ್ನಿಧಾನಕ್ಕೆ ನವಧಾನ್ಯ ಸಮರ್ಪಣೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ನಿಮಗೆ ಲಾಭದಾಯಕವಾಗಿದೆ. ಸಂಗಾತಿಯಿಂದ ಉತ್ತಮ ಲಾಭ ನಿರೀಕ್ಷೆ ಮಾಡಬಹುದು. ಏನೋ ಕೊಡಿಸಬೇಕು ಅಂತಿದ್ರೆ ಖಂಡಿತ ಅವರು ನಿಮಗೆ ಹೇಳದೇ ತಂದು ಕೊಡ್ತಕ್ಕಂಥದ್ದು, ಉಡುಗೊರೆ ಸಿಗ್ತಕ್ಕಂತಹ ಸಾಧ್ಯತೆ, ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಸಿಗ್ತಕ್ಕಂತಹ ಸಾಧ್ಯತೆ ಚೆನ್ನಾಗಿದೆ. ಸಹೋದರ ಸಹಕಾರ ಚೆನ್ನಾಗಿದೆ ಈ ದಿವಸ. ಪ್ರಯಾಣದಲ್ಲಿ ಸ್ವಲ್ಪ ತೊಡಕಿದೆ. ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿರ್ತಕ್ಕಂಥವರು ಈ ಹಾಲು ಹೈನು, ಈ ಹೈನು ಸಾಕಣೆ, ಕೋಳಿ ಸಾಕಣೆ ಇದೆಯಲ್ಲ, ಈ ಹೈನುಗಾರಿಕೆ ಇದೆಲ್ಲ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದ್ದು, ಸ್ವಲ್ಪ ಹುಷಾರಾಗಿರಿ ಈ ದಿವಸ. ನೀವು ತಪ್ಪದೇ ಮಾಡಿ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ಗಂಟಲ ಬಾಧೆ, ಕಿವಿ ಬಾಧೆ ಸೂಚಿಸ್ತಾ ಇದೆ, ಇದ್ರ ಕಡೆ ಗಮನ ಇರಲಿ. ಉಳಿದ ಹಾಗೆ ತುಂಬ ಚೆನ್ನಾಗಿದೆ, ವೃತ್ತಿಯಲ್ಲಿ ಅನುಕೂಲ ಇದೆ, ಸ್ತ್ರೀಯರಿಗೆ ಹೆಚ್ಚಿನ ಬಲ ಇದೆ, ನಿಮ್ಮ ಶತ್ರುಗಳು ದೂರ ಆಗ್ತಕ್ಕಂಥ ಸಾಧ್ಯತೆ ಇದೆ, ಸಂಗಾತಿಯಿಂದ ಸಹಕಾರ ತುಂಬ ಚೆನ್ನಾಗಿರ್ತದೆ, ಅದೃಷ್ಟವೂ ನಿಮ್ಮ ಕೈ ಹಿಡಿದು ನಡೆಸುತ್ತೆ, ಇದೆಲ್ಲ ಇದೆ. ಆರೋಗ್ಯದ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳಿ. ಮೀನರಾಶಿಯವರಿಗೆ ಈ ದಿವಸ ನಿಮಗೆ ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಳ್ತೀರ. ಹೊರಗಿನ ಆಹಾರ ನಿಮಗೆ ತೊಂದರೆ ಮಾಡಬಹುದು, ಹುಷಾರು. ಹಣಕಾಸಿನ ವಹಿವಾಟು ಏರುಪೇರಾಗಬಹುದು, ಹುಷಾರು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ, ಹುಷಾರು. ಅದರ ಹೊರತಾಗಿ ದೈವ ಸಹಾಯ ಚೆನ್ನಾಗಿದೆ, ದೈವಾನುಕೂಲ ಇದೆ, ಅನುಗ್ರಹ ಸಿಗುತ್ತೆ, ಯಾವುದೋ ಒಂದು ಒಳ್ಳೆಯವರ ಸರ್ಜನ ಮಾರ್ಗದರ್ಶನ ಸಿಗುತ್ತೆ, ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಏನೋ ಖರೀದಿ ಮಾಡ್ತಕ್ಕಂಥದ್ದು, ನೀವು ಇಷ್ಟಪಟ್ಟು ಖರೀದಿ ಮಾಡ್ತಕ್ಕಂಥ ಅಂಥದ್ದೊಂದು ಒಳ್ಳೆಯ ಶಾಪಿಂಗ್ ಈ ದಿವಸ ಮನಸ್ಸಿಗೆ ಹಿತವಾಗುತ್ತೆ. ಆ ರೀತಿಯೆಲ್ಲ ತುಂಬ ಚೆನ್ನಾಗಿದೆ.
ಹಣನಷ್ಟ ಹೇಳಿದ್ದೀನಿ, ಅದು ನಿಮ್ಮ ನಿಮ್ಮ ಇಷ್ಟವಸ್ತು ಖರೀದಿಯಿಂದಲೂ ಆಗಿಬಿಡಬಹುದು. ಪ್ರಾರ್ಥನೆ ಈ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನೇ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಹರಿವಲ್ಲಭಾಯೇ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಕೃಪೆಯಾಗುತ್ತೆ. ಶಾಸ್ತ್ರಿಗಳೇ, ಇವತ್ತಿನ ದಿನ ವಿಶೇಷತೆ 12 ರಾಶಿಗಳ ಫಲಾಫಲ, ವೀಕ್ಷಕರು ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ನೀವು ಕೂಡ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಬೇಕು ಅಥವಾ ತಮಗೇನಾದರೂ ಸಮಸ್ಯೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ತಮ್ಮ ಜಾತಕದ ವಿವರವನ್ನು ತಿಳಿಸ್ಕೊಟ್ರೆ ಶಾಸ್ತ್ರಿಗಳು ಜಾತಕವನ್ನು ಪರಿಶೀಲಿಸಿ ಸೂಕ್ತ ಪರಿಹಾರವನ್ನು ನೀಡ್ತಾರೆ. ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.